ಆತ್ಮೀಯ ಪ್ರಜಾಣಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ಭವಿಷ್ಯವನ್ನು ತಿಳಿಯುವ ಸಮಯ. ನಿಮಗೆಲ್ಲರಿಗೂ ಸಹ ಯುಗಾದಿ ಒಳ್ಳೆಯದು ಮಾಡಲಿ ಅಂತ ಆಶಿಸುತ್ತಾ ಈಗ ಸಿಂಹರಾಶಿಯ ಭವಿಷ್ಯವನ್ನು ತಿಳಿಯೋಣ. ಸಿಂಹರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜ 4, ರಾಜಕೋಪ 2, ಸುಖ 6, ದುಃಖ 3. ಅಂದರೆ ನಿಮಗೆ ಎಷ್ಟು ಹಣ ಬರುತ್ತೋ ಅಷ್ಟು ಖರ್ಚಾಗೇ ಆಗುತ್ತೆ. ಹಾಗೆ ನಿಮಗೆ ಆರೋಗ್ಯ ಅನಾರೋಗ್ಯ ಸಮಸಮವಾಗಿರುತ್ತೆ. ಆದ್ದರಿಂದ ಆರ್ಥಿಕ ನಿರ್ವಹಣೆ ಬಹಳ ಮುಖ್ಯ. ಸರಿಯಾಗಿ ಆರ್ಥಿಕ ನಿರ್ವಹಣೆ ಮಾಡಿಕೊಂಡ್ರೆ ಈ ವರ್ಷ ನಿಮಗೇನು ತೊಂದರೆ ಇರಲ್ಲ. ರಾಶಿಯಲ್ಲೇ ಕೇತು ಇರೋದರಿಂದ ಸೋಂಕು ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಏನು ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಲ್ವ, ಇದು ಯಾವುದೇ ರೀತಿ ಇರ್ಬೋದು. ಗಾಯಗಳಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಬ್ಯಾಕ್ಟೀರಿಯಸಲ್ಲಿರ್ಬೋದು. ಇವೆಲ್ಲ ನಿಮಗೆ ಹೆಚ್ಚು ಬೇಗ ಅಟ್ಯಾಕ್ ಆಗುತ್ತೆ. ಗುರು ಕಟಕದಲ್ಲಿ ಇರುವವರಿಗೆ ನಿಮಗೆ ಸ್ವಲ್ಪ ಈ ಸಮಸ್ಯೆಗಳಿರುತ್ತೆ. ಗುರು ಸಿಂಹರಾಶಿಗೆ ಪ್ರವೇಶ ಮಾಡಿದಾಗ ನಿಮ್ಮ ಆದಾಯ ಉತ್ತಮಗೊಳ್ಳುತ್ತೆ. ಶುಕ್ರನಿಂದ ಸ್ವಲ್ಪ ಧನಲಾಭ ಆಗುತ್ತೆ. ಹಿರಿಯರಿಂದ ಧನ ಸಹಕಾರಗಳನ್ನು ನಿರೀಕ್ಷೆ ಮಾಡಬಹುದು. ಬಹಳ ಹಿಂದೆ ಹೂಡಿದ್ದ ಹಣಗಳು ಈಗ ಗಂಟಾಗಿ ಬಂದು ನಿಮ್ಮ ಕಷ್ಟಕ್ಕೆ ಅನುಕೂಲವಾಗುತ್ತೆ. ಮಕ್ಕಳ ಪ್ರಗತಿ ನಿಮ್ಮ ನಿರೀಕ್ಷೆಯಂತೆ ಖಂಡಿತ ಇರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗ ಇದೆ. ಸಂತಾನ ಅಪೇಕ್ಷಿತರಿಗೆ ಶುಭವಾರ್ತೆಗಳಿವೆ, ಆದರೆ ಅದಕ್ಕೆ ಪೂರಕವಾದ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡ್ಕೋಬೇಕು. ಮೂಳೆ ಸಂಬಂಧಿತ ದೋಷಗಳು ಕೆಲವರನ್ನು ಕಾಡಬಹುದು. ಹಳೆಯ ನೋವುಗಳು, ಕೀಲು ನೋವುಗಳು, ಅಥವಾ ಏನೋ ಮೊಣಕಾಲು ಉಳುಕುವುದು, ಈ ಥರ. ಅಂದರೆ ಸ್ವಲ್ಪ ಓಡಾಡುವಾಗ, ಎತ್ತರದ ಪ್ರದೇಶಗಳನ್ನು ಹತ್ತುವಾಗ ಎಚ್ಚರಿಕೆ ಇರಲಿ. ವಿವಾಹ ಸಂಬಂಧಕ್ಕೆ ಹೋಗ್ತಿರೋರು ಬಹಳ ಎಚ್ಚರವಾಗಿರಿ. ಸಾಕಷ್ಟು ಮೋಸ ಹೋಗುವ ಸಾಧ್ಯತೆ ಇದೆ. ಸಾಕಷ್ಟು ಅಂತ ಯಾಕೆ ಬಳಸ್ತಿದ್ದೀನಿ ಅಂದರೆ, ಸಂಗಾತಿನ ಕಣ್ಣು ನೋಡಿದ ಹುಡುಗಿ ಅಥವಾ ಹುಡುಗ ಬೇರೆಯೇ ಆಗ್ಬಿಟ್ಟು ಬೇರೆ ಸಂಗಾತಿ ಒದಗ್ಬೋದು. ಅಂದರೆ ಮೋಸ ಅಲ್ಲಿಂದ ಆರಂಭ ಆಗುತ್ತೆ ವಿವಾಹದವರೆಗೂ. ಹಾಗಾಗಿ ಪ್ರತಿ ಹೆಜ್ಜೆಯಲ್ಲೂ ನೀವು ಎಚ್ಚರಿಕೆ ಇಟ್ಕೊಂಡು ಮುಂದುವರಿರಿ. ಸರ್ಕಾರಿ ಉನ್ನತ ಅಧಿಕಾರಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾಗೋದ್ರ ಜೊತೆಗೆ ಹೆಚ್ಚುವರಿ ಜವಾಬ್ದಾರಿಗಳು ಹೊತ್ಕೋಬೇಕಾಗಿ ಬರುತ್ತೆ. ವೃತ್ತಿಯಲ್ಲಿ ಅನುಕೂಲ ಹೆಚ್ಚಾಗುತ್ತೆ. ಪುಸ್ತಕ ವ್ಯಾಪಾರಿಗಳಿಗೆ ಹೆಚ್ಚು ಲಾಭ ಇರುತ್ತೆ. ಪತ್ರಿಕೋದ್ಯಮಕ್ಕೆ ಹೆಚ್ಚು ಅನುಕೂಲವಾಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದವ್ರಿಗೆ ಹೆಚ್ಚು ಲಾಭ ಮತ್ತು ವ್ಯಾಪಾರಗಳಾಗುತ್ತೆ. ಸ್ನೇಹಿತರ ನಡುವಿನ ಸಂಬಂಧದಲ್ಲಿ ವ್ಯತ್ಯಾಸಗಳಾಗುತ್ತೆ. ಸಣ್ಣ ಮಾತಿನಿಂದ ಸ್ನೇಹನೇ ಒಡೆದೋಗ್ಬಿಡ್ಬೋದು. ಈ ಬಗ್ಗೆ ಗಮನ ಇಡಲಿ. ಇನ್ನೂ ಹೆಚ್ಚಿನ ಒಳಿತು ಬೇಕು ಅನ್ನೋರು ವಿಷ್ಣುವಿನ ಆರಾಧನೆ, ದುರ್ಗಾ ಆರಾಧನೆ, ಶಿವನ ಆರಾಧನೆ ಮಾಡಿರಿ. ಇಷ್ಟೆಲ್ಲ ಆದರೂ ಸಹ ನಿಮ್ಮ ಜನ್ಮಜಾತಗಳನ್ನು ಪರಿಶೀಲನೆ ಮಾಡಿಕೊಂಡು ಮುಂದುವರಿರಿ. ಅದರಲ್ಲಿನ ದಶಾಭುಕ್ತಿಗಳು ನಿಮ್ಮ ಒಳಿತು ಕೆಡಕುಗಳಿಗೆ ಹೆಚ್ಚು ಸಹಕಾರವನ್ನು ಕೊಡುತ್ತವೆ. ಈ ಎಲ್ಲ ಪ್ರಜಾವಾಣಿ ವೀಕ್ಷಕರ ಸಿಂಹರಾಶಿಯವರಿಗೆ ಈ ಯುಗಾದಿ ಒಳಿತು ಮಾಡಲಿ ಅಂತ ಹೇಳ್ತಾ ಸಿಂಹರಾಶಿ ಭವಿಷ್ಯವನ್ನು ಸಮಾಪ್ತಿ ಮಾಡ್ತಾ ಇದ್ದೇನೆ.